ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಸ್ಪರ್ಧಾ ವಿನಯ ಎಜುಕೇಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಅದೇ ರೀತಿ ನಾವು ಜನವರಿ ತಿಂಗಳಲ್ಲಿ, ನಿಮಗೆಲ್ಲ ತಿಳಿದಿರೋ ಹಾಗೆ ಜನವರಿ ತಿಂಗಳಲ್ಲಿ ನಾವು ಕರೆಂಟ್ ಅಫೇರ್ಸ್ ಮ್ಯಾಗಝೀನ್ ಅನ್ನ ನಾವು ರಿಲೀಸ್ ಮಾಡಿದ್ದೀವಿ. ಈ ಮ್ಯಾಗಝೀನ್ ನಿಮಗೆ ಟೆಲಿಗ್ರಾಮ್ ಚಾನಲ್ ಉಚಿತವಾಗಿ ನಿಮಗೆ ಸಿಗುತ್ತೆ. ಆ ಮ್ಯಾಗಝೀನ್ ನೀವು ಟೆಲಿಗ್ರಾಮ್ ಅಲ್ಲಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಸ್ಟಡಿಯನ್ನ ಮಾಡ್ಬೋದು. ಅದೇ ರೀತಿ ನಿಮ್ಗೆ ಇನ್ನೂ ಹೆಚ್ಚಿನ ಕರೆಂಟ್ ಅಫೇರ್ಸ್ ಏನಾದರೂ ಬೇಕು ಅಂದ್ರೆ ನಮ್ಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಸ್ಪರ್ಧಾ ವಿನಯ ಎಜುಕೇಟರ್ ಅಂತ. ಯೂಟ್ಯೂಬ್ ಚಾನಲ್ ಕೂಡ ಇದೆ, ನಿಮಗೆ ಫ್ರೀ ಕ್ಲಾಸಸ್ ಇರುತ್ತೆ ಅದರಲ್ಲಿ. ಇದ್ರ ಮೂಲಕ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಎಲ್ಲಾನು ವೀಕ್ಷಣೆಗಳನ್ನ ಮಾಡ್ಬೋದು. ಹಾಗೂ ನಿಮ್ಗೆ ಏನಾದ್ರು ಮ್ಯಾಗಝೀನ್ ಏನಾದ್ರು ಸಿಗ್ಲಿಲ್ಲ ಗ್ರೂಪ್ ಅಲ್ಲಿ ಅಂದ್ರೆ ಆ ಗ್ರೂಪ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಇದೆ, ವಿನಯ್ ಕುಮಾರ್ ಟಿ ಎನ್ ಅಂತ. ಅದು ಕ್ಲಿಕ್ ಮಾಡಿ ನಂಗೆ ಮೆಸೇಜ್ ಮಾಡಿ, ನಾನೇ ನಿಮ್ಗೆ ಕಳಿಸ್ಕೊಡ್ತೀನಿ. ಮ್ಯಾಗಝೀನ್ ಫ್ರೀ ಆಗಿದೆ ನಿಮ್ಗೆ. ಮಂತ್ಲಿ ಮ್ಯಾಗಝೀನ್ 40 ಪೇಜ್ ಬಂದಿದೆ ನಿಮ್ಗೆ. ಆ ಪೇಜ್ ನೀವು ಅದನ್ನ ಒಂದು 20 ರೂಪಾಯಿ ಕೊಟ್ಟು ಪ್ರಿಂಟ್ ತೆಗೆದುಕೊಂಡು ಆರಾಮಾಗಿ ಸ್ಟಡಿ ಮಾಡಬಹುದು. ಇವತ್ತಿನ ತರಗತಿಯಲ್ಲಿ ನಾವು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಇವತ್ತಿನ ಟಾಪಿಕ್ ಬಂದು ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ಸ್. ಓಕೆ, ಎಸ್, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಸಂವಿಧಾನದ 3ನೇ ಭಾಗದಲ್ಲಿ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಸಂವಿಧಾನದ 3ನೇ ಭಾಗದಲ್ಲಿ ಈ ಒಂದು ಮೂಲಭೂತ ಹಕ್ಕು ಕಂಡು ಬರುತ್ತೆ. ವಿಧಿ ಎಷ್ಟರಿಂದ ಎಷ್ಟನೇ ವಿಧಿ? 12ರಿಂದ ಸುಮಾರು 35ನೇ ವಿಧಿಯವರೆಗೆ ನಿಮ್ಗೇನ್ ಮಾಡಿದ್ರೆ ಮೂಲಭೂತ ಹಕ್ಕು ಕಂಡು ಬರುತ್ತೆ. ಮೂಲಭೂತ ಹಕ್ಕು ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಕಂಡು ಬರುತ್ತದೆ. ಅದೇ ರೀತಿ ಈ ಸಂವಿಧಾನದಲ್ಲಿ ಕಂಡು ಬರ್ತಕ್ಕಂಥ ಮೂಲಭೂತ ಹಕ್ಕನ್ನ ಯಾವ ಸಂವಿಧಾನದಿಂದ ಎರವಲು ಪಡೆದಿದೆ ಅಂದ್ರೆ ಅಮೆರಿಕ ಸಂವಿಧಾನದಿಂದ ನಾವು ಇದನ್ನ ಎರವಲು ಪಡೆದಿದ್ದೀವಿ. ಇದನ್ನ ಬಿಲ್ ಆಫ್ ರೈಟ್ಸ್ ಅಂತ ಹೇಳಿ ಸಹ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಆಯ್ತಾ? ಇದನ್ನ ನಾವು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಅದೇ ರೀತಿ ಈ ಸಂವಿಧಾನದ 3ನೇ ಭಾಗವಾಗಿರತಕ್ಕಂತಹ ಮೂಲಭೂತ ಹಕ್ಕುಗಳನ್ನ ನಾವೇನಂತ ಕರಿತೀವಿ? ಭಾರತದ ಮ್ಯಾಗ್ನಾ ಕಾರ್ಟಾ. ಇದನ್ನ ನಾವು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತೀವಿ. ಇದೆಲ್ಲ ಆಲ್ರೆಡಿ PPSI ಈ ರೀತಿ ಗ್ರೂಪ್ ಡಿ ಎಕ್ಸಾಮ್ಗಳೆಲ್ಲ ಇದು ಆಲ್ಮೋಸ್ಟ್ ಇದು ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ, ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಅಂದ್ರೆ ಯಾವ ತರ ಈ ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಯಾವುದನ್ನು ಕರೆಯುತ್ತಾರೆ, ಹಾಗೂ ಮೂಲಭೂತ ಹಕ್ಕುಗಳನ್ನು ಈ ಕೆಳಕಂಡ ಯಾವ ರೀತಿ ಕರೆಯುತ್ತಾರೆ, ಮೂಲಭೂತ ಹಕ್ಕುಗಳನ್ನು ಕೆಳಕಂಡ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ, ಭಾರತದ ಸಂವಿಧಾನದಲ್ಲಿ 3ನೇ ಭಾಗ ಏನನ್ನು ಒಳಗೊಂಡಿದೆ, ಇದೆಲ್ಲ ಕೇಳಿದ್ರೆ ನೀವು ಬೇಕಾದ್ರೆ 2020 CRDR TC ಕ್ವಶನ್ ಪೇಪರ್ ತೆಗೆದು ನೋಡಿದ್ರು ಕೂಡ ನೀವೆಲ್ಲ ಕಾಣ್ತಾರೆ. ಎಷ್ಟನೇ ಶೆಡ್ಯೂಲ್ಗಳು ಇವೆಲ್ಲ ನಿಮ್ಗೆ ಕಾಣ್ಬಿಡ್ತಾರೆ. ಅದನ್ನ ನಾವು ಮಾಡೋಣ, ಶೆಡ್ಯೂಲ್ಗಳೆಲ್ಲ ಮಾಡೋಣ. ಇವತ್ತು ಸಿಂಪಲ್ ಆಗಿ ಮೂಲಭೂತ ಹಕ್ಕುಗಳು ಅಂದ್ರೇನು ಇದನ್ನ ತಿಳ್ಕೊಳ್ಳೋಣ. ಇವತ್ತು ಪ್ರಸ್ತುತ ನಮ್ಮಲ್ಲಿ ನಮಗೆ ಎಷ್ಟು ಮೂಲಭೂತ ಹಕ್ಕುಗಳು? 6 ಮೂಲಭೂತ ಹಕ್ಕು ನಮಗೆ ಇರ್ತಕ್ಕಂಥದ್ದು. ಪ್ರಸ್ತುತ ಭಾರತದ ನಾಗರಿಕರಿಗೆ ಒಟ್ಟು ಎಷ್ಟು ಮೂಲಭೂತ ಹಕ್ಕುಗಳಿವೆ? ಭಾರತದ ನಾಗರಿಕರಿಗೆ ಒಟ್ಟು 6 ಮೂಲಭೂತ ಹಕ್ಕು ಇವೆ. ಅದೇ ರೀತಿ ಆರಂಭದಲ್ಲಿ ಎಷ್ಟಿತ್ತು ಮೂಲಭೂತ ಹಕ್ಕು? ಆರಂಭದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದು. ಆದ್ರೆ ಅದೇ 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನ ಮಾಡಿ, ಭಾರತದ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಆಸ್ತಿ ಹಕ್ಕು ಏನಿತ್ತು ಆರ್ಟಿಕಲ್ 31ರಲ್ಲಿ ಅಂದ್ರೆ ವಿಧಿ 31ರಲ್ಲಿ ಇರ್ತಕ್ಕಂತಹ ಒಂದು ಆಸ್ತಿ ಹಕ್ಕನ್ನ ತೆಗೆದುಹಾಕಿ ಅದನ್ನ ಏನ್ ಮಾಡಿದ್ರು? ಲೀಗಲ್ ರೈಟ್ ಮಾಡಿದ್ರು ಅದನ್ನ. ಓಕೆ, ಅದನ್ನ ಒಂದು ಲೀಗಲ್ ರೈಟ್ ಮಾಡಿ ಅದನ್ನ ಆರ್ಟಿಕಲ್ 300A ವಿಧಿ 300A ಅಡಿಯಲ್ಲಿ ಅದನ್ನ ಸೇರಿಸಲಾಗ್ತದೆ. ಇದಿಷ್ಟು ಸ್ನೇಹಿತರೆ, ಇದು ಬೇಸಿಕ್ ಇನ್ಫಾರ್ಮೇಶನ್. ನಿಮ್ಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಏನ್ ಗೊತ್ತಿರ್ಬೇಕು ಅಂದ್ರೆ ಇದು ಎಷ್ಟನೇ ಭಾಗದಲ್ಲಿ ಬರುತ್ತೆ ಅಂತ ಗೊತ್ತಿರ್ಬೇಕು, ಹಾಗೂ ವಿಧಿ ಗೊತ್ತಿರ್ಬೇಕು, ಎಷ್ಟನೇ ವಿಧಿವರೆಗೂ ಬರುತ್ತೆ ಅಂತ. ಮತ್ತೆ ಇದನ್ನ ಯಾವ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿದ್ವಿ? ಅಮೆರಿಕ ಸಂವಿಧಾನದಿಂದ. ಅದೇ ರೀತಿ ಇದನ್ನೇನ ಕರಿತೀವಿ? ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಮೂಲಭೂತ ಹಕ್ಕುಗಳನ್ನ ಕರಿತೀವಿ. ಆರಂಭದಲ್ಲಿ 7 ಮೂಲಭೂತ ಹಕ್ಕುಗಳಿದ್ವು. ಆದ್ರೆ ಆಸ್ತಿ ಹಕ್ಕನ್ನ ನಾವು ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡುವ ಮೂಲಕ ಆಸ್ತಿ ಹಕ್ಕನ್ನ ತೆಗೆದುಹಾಕಿದೀವಿ. ಅದೇ ರೀತಿ ಈಗ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನ ನೋಡುವ. ಮೂಲಭೂತ ಹಕ್ಕುಗಳ ಪಟ್ಟಿ ಯಾವ ರೀತಿ ಮೂಲಭೂತ ಹಕ್ಕುಗಳು, ಯಾವ್ಯಾವ ಮೂಲಭೂತ ಹಕ್ಕುಗಳು? ಮೊದಲನೇದಾಗಿ ಸಮಾನತೆ ಹಕ್ಕು. ಮೊದಲನೇದಾಗಿ ಯಾವುದು? ಸಮಾನತೆಯ ಹಕ್ಕು. ವಿಧಿ 14ರಿಂದ 18ನೇ ವಿಧಿಯವರೆಗೆ ಈ ಸಮಾನತೆ ಹಕ್ಕು ಕಂಡು ಬರತಕ್ಕಂಥದ್ದು. ರೈಟ್ ಟು ಈಕ್ವಾಲಿಟಿ. ನಾನು ಇಂಗ್ಲಿಷ್ ಅಲ್ಲೂ ಹಾಕಿದ್ದೀನಿ ಬ್ರಾಕೆಟ್ ಅಲ್ಲಿ, ಏನಕ್ಕಂದ್ರೆ ನಿಮ್ಗೆ ಈ ಎಕ್ಸಾಮ್ಗಳಲ್ಲಿ ಏನ್ ಮಾಡ್ತಾರೆ ಬೇಕಾದ್ರೆ ಈಗ ನೀವೇನ್ ಎಲ್ಲ ಹೇಳ್ತಾರೆ ಕಂಗ್ಲೀಷ್ ಅಂತ ಏನ್ ಕರೀತಾರೆ ಅದನ್ನ ಹಾಕ್ತಾರೆ. ರೈಟ್ ಟು ಈಕ್ವಾಲಿಟಿ ಕೆಳಕಂಡ ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ಕಂಡು ಬರುತ್ತದೆ ಅಂತ ಹೇಳಿ ಕ್ವಶನ್ ಹಾಕ್ತಾರೆ. ಅದೇ ಕಾರಣದಿಂದ ನಾನು ಇಲ್ಲಿ ಇಂಗ್ಲಿಷ್ ಬ್ರಾಕೆಟ್ ಅಲ್ಲಿ ಇಂಗ್ಲಿಷ್ ಹಾಕ್ತೀನಿ. ಇಲ್ಲೂ ಅಷ್ಟೇ ನೋಡಿ, ಬಿಲ್ ಆಫ್ ರೈಟ್ಸ್ ಅಂತ ನಾನು ಹಾಕಿದ್ದೀನಿ. ಇಲ್ಲಿ ಬಿಲ್ ಆಫ್ ರೈಟ್ಸ್ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಎಕ್ಸಾಮ್ಗಳಲ್ಲಿ ಕೇಳ್ಬಿಡ್ತಾರೆ ಬಿಲ್ ಆಫ್ ರೈಟ್ಸ್ ಅನ್ನು ಕೆಳಕಂಡ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಹೇಳ್ತಾರೆ. ಹೋಗೋಣ, ಅದಕ್ಕೋಸ್ಕರ ನಾನು ಹಾಕಿದ್ದೀನಿ. ಮತ್ತೆ ವಿಧಿ 14ನೇ ವಿಧಿ ನಮ್ಗೆ ಏನ್ ಹೇಳುತ್ತೆ? 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತೇಳಿ 14ನೇ ವಿಧಿ ಹೇಳುತ್ತೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಎಕ್ಸೆಪ್ಟ್ ನಿಮ್ಗೆ ಗೊತ್ತು
ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇನೆ. ಓಕೆನಾ? ನೀವು ಅಂದ್ರೆ ಕಾನೂನು ಯಾರಿಂದ ತಪ್ಪಿಸ್ಕೊಂಡು ಕಾನೂನಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ನೀವು ಫಿಲಂಗಳಲ್ಲಿ ನೋಡಿರ್ತೀರಿ. ಅದೇ ರೀತಿ ಕಾನೂನಿನ ಮುಂದೆ ಎಲ್ಲರೂ ಸಮಾನ ಹಾಗೂ ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ ಇರುತ್ತೆ. ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಈಕ್ವಾಲಿಟಿ ಬಿಫೋರ್ ಲಾ ಅಂತೇಳಿ ಕರಿತೀವಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನ. ಆದ್ರೆ ಇದಕ್ಕೆ ಸ್ವಲ್ಪ ಎಕ್ಸೆಪ್ಷನ್ಸ್ ಇದಾವೆ. ಅಂದ್ರೆ ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಭಾರತದ ರಾಷ್ಟ್ರಪತಿ ಹಾಗೂ ಗವರ್ನರ್ ಇವ್ರಿಗೆಲ್ಲ ಈ ವಿಧಿ ಅಪ್ಲೈ ಆಗಲ್ಲ. ಅವ್ರಿಗೆ ಕೆಲವೊಂದು ವಿಶೇಷವಾದಂತ ಇದನ್ನ ನಾವು ತಮ್ಮ ಕಾನೂನಿನ ರಕ್ಷಣೆಯನ್ನ ನೀಡಿದೀವಿ, ಅವ್ರಿಗೆ ಈ ವಿಧಿ ಅಪ್ಲೈ ಆಗಲ್ಲ. ಅದನ್ನ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ನಾಳೆ ಇದೇ ಹಕ್ಕುಗಳನ್ನ ತಗೊಂಡು ವಿಧಿ ಕೆಲವೊಂದು 2-3 ವಿಧಿನ ಡೈಲಿ ಡಿಸ್ಕಸ್ ಮಾಡ್ತಾ ಬರೋಣ. ಅದೇ ರೀತಿ ವಿಧಿ 15 ಯಾವುದೇ ಒಬ್ಬ ಇದು ತಳಿಯಂತಾಗಿದೆ, ಇದು ರಾಂಗ್, ಇದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಒಂದು ನಿಮಿಷ. ವಿಧಿ 15ನೇ ವಿಧಿ ಏನ್ ಹೇಳ್ತದೆ? ಧರ್ಮ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ಒಬ್ಬ ವ್ಯಕ್ತಿಗೆ ತಾರತಮ್ಯ ಮಾಡುವಂತಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ಆತನ ಧರ್ಮ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಅಕಸ್ಮಾತ್ ನೀನ್ ಈ ಧರ್ಮದವನು, ನೀನ್ ಇಲ್ಲಿ ನಿಂತ್ಕೊಳ್ಳಾಗಿಲ್ಲ, ನೀನ್ ಈ ಜಾತಿಯವನು ಅಂತ. ಈಗ ಊರುಗಳಲ್ಲಿ, ಕೆಲವು ಊರುಗಳಲ್ಲಿ ನೋಡಿರ್ತೀರಿ ಅಥವಾ ಮೂವೀಸ್ ಗಳಲ್ಲಿ ನೋಡಿರ್ತೀರಿ, ಏನಂತ ಅಂದ್ರೆ ಈ ಜಾತಿ ಆಧಾರದ ಮೇಲೆ ಏನಪ್ಪಾ ಡಿಸ್ಕ್ರಿಮಿನೇಷನ್ ಮಾಡ್ತಕ್ಕಂಥದ್ದು. ಅಂದ್ರೆ ನೀವು ಈ ಜಾತಿಯವನು ನೀರ್ ಹಿಡ್ಕೊಳಕ್ ಬರಬಾರ್ದು, ನೀನ್ ಈ ಜಾತಿಯವನು ದೇವಸ್ಥಾನಕ್ಕೆ ಬರಬಾರ್ದು ಆತರ. ಅದೇ ರೀತಿ ಲಿಂಗ ಅಲ್ಪಸಂಖ್ಯಾತರಿದ್ದಾರೆ ನಮ್ಮಲ್ಲಿ ಅಲ್ವಾ, ಅವ್ರಿಗೆ ನಾವು ಡಿಸ್ಕ್ರಿಮಿನೇಷನ್ ಮಾಡ್ತಕ್ಕ. ಜನ್ಮಸ್ಥಳ ನೀನು ಅಲ್ಲಿ ಹುಟ್ಟಿರೋನು, ನೀನು ನಮ್ಮ ಇದಕ್ಕೆ ಬರಬಾರ್ದು, ಈ ರೀತಿ ತಾರತಮ್ಯ ಮಾಡುವಂತಿಲ್ಲ. ಇದಕ್ಕೆ ಏನಂದ್ರೆ ಇದು 15ನೇ ವಿಧಿ ಹೇಳ್ತಕ್ಕಂಥದ್ದು. ಅದೇ ರೀತಿ ವಿಧಿ 16ನೇ ವಿಧಿ ಏನಂದ್ರೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ. ಅಂದ್ರೆ ಒಂದು ಏನು ಸಾರ್ವಜನಿಕದ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನ ನೀಡುವಂತದ್ದು, ಎಲ್ರಿಗೂ ಕೂಡ ಸಮಾನ ಅವಕಾಶ ಇರಬೇಕು ಅಂತ ಹೇಳಿ. ಅದೇ ರೀತಿ 17ನೇ ವಿಧಿ ಏನ್ ಹೇಳುತ್ತೆ? ಅಸ್ಪೃಶ್ಯತೆಯ ನಿವಾರಣೆ. 17ನೇ ವಿಧಿ ಏನ್ ಹೇಳುತ್ತೆ? ಅಸ್ಪೃಶ್ಯತೆಯ ನಿವಾರಣೆ ಹೇಳುತ್ತೆ. ವಿಧಿ 16 ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆಯನ್ನು ಹೇಳಿದ್ರೆ, ವಿಧಿ 17 ಅಸ್ಪೃಶ್ಯತೆ ನಿವಾರಣೆಯನ್ನ ಹೇಳುತ್ತೆ. ಇದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಕೇಳಲಾಗುವಂತಹ ಪ್ರಶ್ನೆ. ಇಲ್ಲಿ ಹಾಕಿದ್ದೀನಿ ಅದಕ್ಕೆ ಬ್ರಾಕೆಟ್ ಅಲ್ಲಿ. ಓಕೆನಾ? ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಕೇಳಲಾಗುವಂತಹ ಪ್ರಶ್ನೆ ಯಾವುದು? ಅಸ್ಪೃಶ್ಯತೆ ನಿವಾರಣೆ. ಇದ್ರ ಮೇಲೆ ನಿಮ್ಗೆ ಸಬ್ ಕ್ಲಾಸ್ಗಳಿವೆ. ಇದರಲ್ಲಿ ಯಾವ್ಯಾವ ರೀತಿಯಾದ ಸಬ್ ಕ್ಲಾಸ್ಗಳಿವೆ ಅಲ್ಲಿ, ಮತ್ತು ಕೆಲವೊಂದು ಸುಪ್ರೀಂ ಕೋರ್ಟ್ ಕೇಸ್ಗಳಿರ್ತವೆ. ನಾನು ನೆಕ್ಸ್ಟ್ ಸಮಾನತೆ ಹಕ್ಕನ್ನು ನಿಮ್ಗೆ ಮಾಡುವಾಗ ನಿಮ್ಗೆ ನಾನು ಮಾಡ್ತೀನಿ ಅಂದ್ರೆ ನಿಮ್ಗೆ ಜಸ್ಟ್ ಈ 12-13ನೇ ವಿಧಿ ನಾನು ಇಲ್ಲಿ ಹಾಕಿಲ್ಲ. ನಿಮ್ಗೆ ಜಸ್ಟ್ ಮೂಲಭೂತ ಹಕ್ಕುಗಳು ಗೊತ್ತಾಗ್ಲಿ ಅಂತ 12-13ನೇ ವಿಧಿ ಹಾಕಿಲ್ಲ. ನಾಳೆ ನಿಮ್ಗೆ 12-13ನೇ ವಿಧಿ ಈ ಎರಡರ ಬಗ್ಗೆ ಕ್ಲಾಸ್ ಮಾಡಿದ್ರೆ 1 hour ಅಲ್ಲ 2 hour ಕ್ಲಾಸ್ ಮಾಡ್ಬೋದು. ಬರೀ ಒಂದೊಂದು ವಿಧಿ ಬಗ್ಗೆ 1 hour ಕ್ಲಾಸ್ ಮಾಡ್ಬೋದು. ಓಕೆನಾ? ಬಟ್ ಅದು ನಿಮ್ಗೆ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಅಷ್ಟೇ. ಅದರಿಂದ ನಾನು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಅದೇ ರೀತಿ ನೆಕ್ಸ್ಟ್ ವಿಧಿ 18 ಬಿರುದುಗಳ ರದ್ದತಿ. ವಿಧಿ 18 ಬಿರುದುಗಳ ರದ್ದತಿ. ವಿಧಿ 18 ಬಿರುದುಗಳ ರದ್ದತಿ. ಇದು ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರ್ತಕ್ಕಂಥದ್ದು. ಇದಿಷ್ಟು ಸಮಾನತೆ ಹಕ್ಕು. ವಿಧಿ 14-18. ವಿಧಿ 14 ಏನ್ ಹೇಳುತ್ತೆ? ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ವಿಧಿ 15 ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿಗೆ ತಾರತಮ್ಯ ಮಾಡುವಾಗಿಲ್ಲ. ವಿಧಿ 16 ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನು ನೀಡುತ್ತದೆ. ವಿಧಿ 17 ಅಸ್ಪೃಶ್ಯತೆ ನಿವಾರಣೆ. ವಿಧಿ 18 ಬಿರುದುಗಳ ರದ್ದತಿ. ನೆಕ್ಸ್ಟ್ ಸ್ವತಂತ್ರದ ಹಕ್ಕು, ರೈಟ್ ಟು ಫ್ರೀಡಮ್. ಸ್ವತಂತ್ರದ ಹಕ್ಕು, ರೈಟ್ ಟು ಫ್ರೀಡಮ್. ಸ್ವತಂತ್ರದ ಹಕ್ಕು ವಿಧಿ 19-22. ಏನು ಈ ರೈಟ್ ಟು ಫ್ರೀಡಮ್? ಎಷ್ಟು? 19-22 ಏನು? ವಿಧಿ 19 ಏನ್ ಹೇಳ್ತದೆ ನಿಮ್ಗೆ? ವಿಧಿ 19 ನಿಮ್ಗೆ 6 ರೀತಿಯಾದಂತಹ ಸ್ವಾತಂತ್ರ್ಯಗಳನ್ನು ನೀಡುತ್ತದೆ. ನಿಮ್ಗೆ ಭಾಷಣ ಮಾಡುವ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಘಟನೆ ಸ್ವಾತಂತ್ರ್ಯ, ಹಾಗೂ ದೇಶದೆಲ್ಲೆಡೆ ಮುಕ್ತವಾಗಿ ಸಂಚರಿಸತಕ್ಕಂತಹ ಸ್ವಾತಂತ್ರ್ಯ, ಹಾಗೂ ನೀವು ಮಾತನಾಡುವಂತಹ ಇವೆಲ್ಲ ನೀಡುತ್ತದೆ. ವೈಯಕ್ತಿಕ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅದನ್ನೇ ನೀವೇನ್ ಬೇಕಾದ್ರೂ ಇದು ಮಾಡ್ಬೋದು. ಇದು 6 ರೀತಿಯ ವಿಧಿ 19ರಲ್ಲೇ ಒಂದು 6 ರೀತಿ ಸ್ವಾತಂತ್ರ್ಯಗಳು ನಿಮ್ಗೆ ಗೊತ್ತಾಗುತ್ತೆ. ನೀವು ಭಾಷಣ ಮಾಡ್ತಕ್ಕಂಥದ್ದು, ನಿಮ್ಮ ಏನು ಅಭಿವ್ಯಕ್ತಿ ಕೊಡಿಸ್ತಕ್ಕಂಥದ್ದು, ನಿಮ್ಗೆ ಏನಾದ್ರೂ ಒಂದು ವಿಚಾರದ ಮೇಲೆ ನೀವೇನಾದ್ರೂ ಕ್ರಿಟಿಸೈಸ್ ಮಾಡಬೇಕು, ವಿಮರ್ಶೆ ಮಾಡಬೇಕು ಅಂದ್ರೆ ನೀವು ವಿಮರ್ಶೆ ಮಾಡ್ಬೋದು. ಅದೇ ರೀತಿ ಸಂಘಟನೆಗಳನ್ನ ಮಾಡ್ತಕ್ಕಂತಹ ಒಂದು ಇದಿದೆ ನಿಮ್ಗೆ. ಅದೇ ರೀತಿ ಸಂಚಾರ, ದೇಶದೆಲ್ಲೆಡೆ ಸಂಚಾರವನ್ನ ಮಾಡುವಂತದ್ದು, ಈ ರೀತಿಯಾದಂತಹ ಇದು ನಿಮ್ಗೆ ಇರ್ತಕ್ಕಂಥದ್ದು. ವಿಧಿ 21 ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ವಿಧಿ 21 ಏನ್ ಹೇಳುತ್ತೆ? ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಹಾಗೂ ವಿಧಿ 21A ಇದು ನಿಮ್ಗೆ ಬಹಳ ಇಂಪಾರ್ಟೆಂಟ್. ವಿಧಿ 21A
ಇಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಇದು ನಮ್ಮ ದೇಶದಲ್ಲಿ 86ನೇ ತಿದ್ದುಪಡಿ 2002ರಲ್ಲಿ ಮಾಡಿದ್ರು. ಇಲ್ಲಿ ನಾನು 20ನೇ ವಿಧಿ ಮತ್ತು 22ನೇ ವಿಧಿ ಹಾಕಿಲ್ಲ, ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ನಿಮಗೆ. ಓಕೆ, ಶೋಷಣೆಯ ವಿರುದ್ಧದ ಹಕ್ಕು, ರೈಟ್ ಟು ಎಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್. ಇದು ವಿಧಿ 23 ಮತ್ತು 24ನೇ ವಿಧಿ. ಒಂದು ನಿಮಿಷ, ವಿಧಿ 23 ಮತ್ತು 24ನೇ ವಿಧಿ ರೈಟ್ ಟು ಎಕ್ಸ್ಪ್ಲಾಯಿಟೇಷನ್. ವಿಧಿ 23 ಮತ್ತು 24. ಈ ವಿಧಿ 23, 24 ನೋಡಿ. ವಿಧಿ 23 ಏನ್ ಹೇಳ್ತೇವೆ? ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆಯನ್ನ ನಿಷೇಧವನ್ನ ಮಾಡುತ್ತೆ. ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆಯನ್ನ ನಿಷೇಧ ಮಾಡತಕ್ಕಂಥದ್ದು. ಅದೇ ರೀತಿ ವಿಧಿ 24, ನೀವು 14 ವರ್ಷದ ಒಳಗಿನ ಮಕ್ಕಳನ್ನ ಅಪಾಯಕಾರಿ ಕೆಲಸಗಳಲ್ಲಿ ನೇಮಿಸುವುದನ್ನ ನಿಷೇಧ ಮಾಡ್ತಾರೆ. ಗಣಿ, ಕಾರ್ಖಾನೆ, ಈ ರೀತಿಯ ಇವೆಲ್ಲ ಅಪಾಯವಾದ ಕೆಲಸಗಳು. ಈ ಅಪಾಯವಾದ ಕೆಲಸಗಳಿಗೆ 14 ವರ್ಷದ ಒಳಗಿನ ಮಕ್ಕಳನ್ನ ನಾವು ಏನ್ ಮಾಡೋದು? ನೇಮಕ ಮಾಡಬಹುದು. ಅದೇ ರೀತಿ ನಿಮ್ಗೆ 21 ಏಲಿ ಏನಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಲೇಬೇಕು. ಅದು ಆ ಮಕ್ಕಳ ಹಕ್ಕು. ಅದೇ ರೀತಿ ಆ ಮಕ್ಕಳನ್ನ ನಾವು ಅಪಾಯಕಾರಿ ಕೆಲಸಗಳಲ್ಲೂ ಸಹ ತೊಡಗಿಸಬಾರ್ದು. ಅದೇ ರೀತಿ ನಿಮ್ಗೆ ಇದ್ರಲ್ಲಿ ಏನ್ ಹೇಳುತ್ತೆ? ರಾಜ್ಯ ರೀತಿಯ ನಿರ್ದೇಶಕರುಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳ್ತಾರೆ. ಅದೇ ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಮೂಲಭೂತ ಕರ್ತವ್ಯಗಳಲ್ಲಿ ಅದು ಅಪ್ಪ ಅಮ್ಮದ ಮೂಲಭೂತ ಕರ್ತವ್ಯ ಅಂತ ಹೇಳ್ತಾರೆ. ಓಕೆನಾ? ಇದು ನಿಮ್ಗೆ ಅದನ್ನ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ಇದು 25ರಿಂದ 28ರವರೆಗೆ. ಇಲ್ಲಿ ಇದೊಂದು ಬಹಳ ಇಂಪಾರ್ಟೆಂಟ್. ಇದು ಸಹ ಆಲ್ಮೋಸ್ಟ್ ನಮ್ಗೆ ಪ್ರಸ್ತುತ ದಿನಗಳಲ್ಲಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಕೇಳಲಾಗುವಂತಹ ಒಂದಷ್ಟು ಪ್ರಶ್ನೆ ಇದೆ. ಓಕೆನಾ? ಇದು ಅದಕ್ಕೋಸ್ಕರ ನಾನು ಹೈಲೈಟ್ ಜಾಸ್ತಿ ಮಾಡ್ತಾ ಇದ್ದೀನಿ. ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ಭಾರತದ ಒಬ್ಬ ನಾಗರಿಕ ಯಾವುದೇ ಒಂದು ಧರ್ಮವನ್ನ ಅನುಸರಿಸುವ ಅಥವಾ ಅವನು ಪ್ರಚಾರ ಮಾಡುವ ಹಾಗೂ ಆತ ಧಾರ್ಮಿಕ ಸಂಸ್ಥೆಗಳನ್ನ ನಿರ್ವಹಿಸುವ ಅಥವಾ ನಿರ್ಮಾಣ ಮಾಡುವಂತಹ ಒಂದು ಸ್ವಾತಂತ್ರ್ಯವನ್ನ ಹೊಂದಿರ್ತಾನೆ ಒಬ್ಬ ವ್ಯಕ್ತಿ. ಯಾವುದೇ ಒಂದು ಧರ್ಮವನ್ನ ಇವತ್ತು ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾನು ಇವತ್ತು ಹಿಂದೂ ಆಗಿದ್ದೇನೆ. ನನಗೆ ಹಿಂದೂ ಧರ್ಮ ಬೇಡ ಅನ್ನಿಸ್ತು. ನನಗೆ ಓಕೆ, ಇಲ್ಲಿ ಬೇಡ, ಇಲ್ಲಿ ಬಹುದೇವತಾರಾಧನೆ ಇದೆ, ನಾನು ಮುಸಲ್ಮಾನ ಆಗ್ತೀನಿ ಅಂದ್ರೆ ಓಕೆ, ನಾಳೆ ನಾನು ಇಸ್ಲಾಂ ಧರ್ಮವನ್ನ ಫಾಲೋ ಮಾಡೋದು. ಇಲ್ಲ, ನಂಗೆ ಮುಸಲ್ಮಾನ ಧರ್ಮವೂ ಬೇಜಾರಾಯಿತು, ಇಲ್ಲ ನಾಡಿದ್ದು ನಾನು ಕ್ರಿಶ್ಚಿಯನ್ ಧರ್ಮವನ್ನು ಫಾಲೋ ಮಾಡ್ತೀನಿ, ಕ್ರಿಶ್ಚಿಯನ್ ಧರ್ಮವನ್ನು ಫಾಲೋ ಮಾಡೋದು ನಂಗೆ ಅದು ಬೇಜಾರ್ತು, ಬುದ್ಧಿಸಮ್ ಹೋಗ್ಬೋದು. ಅಂದ್ರೆ ನಿಮ್ಗೆ ಇದು 25ರಿಂದ 28 ಧಾರ್ಮಿಕ ಸ್ವಾತಂತ್ರ್ಯದ ಒಬ್ಬ ಭಾರತದ ನಾಗರಿಕನಿಗೆ ಯಾವುದಾದರೂ ಧರ್ಮವನ್ನು ಅನುಸರಿಸುವ, ಅದನ್ನ ಪ್ರಚಾರ ಮಾಡ್ತಕ್ಕಂಥ ಹಾಗೂ ಧಾರ್ಮಿಕ ಸಂಸ್ಥೆಗಳನ್ನ ಸ್ಥಾಪಿಸ್ತಕ್ಕಂಥ ಸ್ವಾತಂತ್ರ್ಯವನ್ನ ನೀಡುತ್ತೆ. ಇಲ್ಲಿ 25ನೇ ವಿಧಿ ನಿಮ್ಗೆ ಏನ್ ಹೇಳುತ್ತೆ? ಇಲ್ಲಿ 25ನೇ ವಿಧಿ ಧರ್ಮದ ಮುಕ್ತ ಅಭ್ಯಾಸ ಮತ್ತು ಪ್ರಚಾರ. ಧರ್ಮವನ್ನ ನೀವು ಮುಕ್ತವಾಗಿ ಅಭ್ಯಾಸ ಮಾಡಬಹುದು, ಅದನ್ನ ಪ್ರಚಾರವೂ ಕೂಡ ಮಾಡಬಹುದು. ಅದೇ ರೀತಿ 26ನೇ ವಿಧಿ ಧಾರ್ಮಿಕ ವ್ಯವಹಾರಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಹೇಳುತ್ತೆ. ಅದೇ ರೀತಿ 27ನೇ ವಿಧಿ ಧರ್ಮದ ಪ್ರಚಾರಕ್ಕಾಗಿ ತೆರಿಗೆ ಪಾವತಿಯಿಂದ ವಿನಾಯಿತಿ. ಧರ್ಮದ ಪ್ರಚಾರಕ್ಕಾಗಿ ತೆರಿಗೆ ಪಾವತಿಯಿಂದ ವಿನಾಯಿತಿ ಅಂದ್ರೆ ಒಂದು ಸರ್ಕಾರ ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನ್ಗಾಗಲಿ ಒಂದು ಧರ್ಮದ ಪ್ರಚಾರಕ್ಕಾಗಿ ತೆರಿಗೆಯನ್ನ ಕಲೆಕ್ಟ್ ಮಾಡುವಂತಿಲ್ಲ. ಇದನ್ನ ಈ 27ನೇ ವಿಧಿ ಹೇಳುವಂಥದ್ದು. ಇದು ನಿಮ್ಗೆ ಇಲ್ಲಿ ಸ್ವಲ್ಪ ಇದು ಕಾಂಪ್ಲಿಕೇಟೆಡ್ ಅನ್ಸುತ್ತೆ, ಬಟ್ ಆದ್ರೆ ಅದನ್ನ ನಾವೇನು ಆ ವಿಧಿನ ಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿದಾಗ ಖಂಡಿತವಾಗಿಯೂ ಅದು ಅರ್ಥ ಆಗುತ್ತೆ. ಅದೇ ರೀತಿ 28ನೇ ವಿಧಿ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ನಿಷೇಧ. ಅದೇ ವಿದ್ಯಾರ್ಥಿಯ ಪೂರ್ವಾನುಮತಿಯೊಂದಿಗೆ ನಾವು ಧಾರ್ಮಿಕ ಬೋಧನೆಯನ್ನ ನಾವು ಮಾಡಬಹುದು, ಆದರೆ ವಿದ್ಯಾರ್ಥಿಯ ಅನುಮತಿ ಇಲ್ಲದೆ ನಾವು ಯಾವುದೇ ರೀತಿ ಧಾರ್ಮಿಕ ಬೋಧನೆಯನ್ನ ಮಾಡುವಂತ. ಅದೇ ರೀತಿ ಯಾವುದಾದ್ರು ಒಂದು ಶಿಕ್ಷಣ ಸಂಸ್ಥೆ ಧಾರ್ಮಿಕ ಬೋಧನೆ ಮಾಡುವಂತಹ ಉದ್ದೇಶದಿಂದಲೇ ಅದೇನಾದ್ರು ನಿರ್ಮಾಣ ಆಗಿದೆ, ಅದರಲ್ಲಿ ನಾವು ಮಾಡಬಹುದು. ಆದ್ರೆ 28ನೇ ವಿಧಿ ಏನಂತೆ? ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ನಿಷೇಧ. ಅದೇ ರೀತಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್. ವಿಧಿ 29ರಿಂದ 30. ಇಲ್ಲಿ ಅಲ್ಪಸಂಖ್ಯಾತರು ಅವರ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯನ್ನ ರಕ್ಷಿಸಿಕೊಳ್ಳಲಿಕ್ಕೆ ಹಾಗೂ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಲಿಕ್ಕೆ ಅವಕಾಶವನ್ನ ನೀಡಲಾಗಿದೆ. ಎಲ್ಲಿಂದ? ವಿಧಿ 29ರಿಂದ 30 ಏನ್ ಹೇಳುತ್ತೆ ಅಂದ್ರೆ, ಅಲ್ಪಸಂಖ್ಯಾತರು ಯಾರು ಹೇಳಿದ್ರೆ ಅವ್ರದೇ ಇರತಕ್ಕಂಥ ಕೆಲವೊಂದು ಭಾಷೆಗಳಿರುತ್ತೆ, ಅವ್ರ ಲಿಪಿ, ಅವ್ರ ಸಂಸ್ಕೃತಿಯನ್ನ ರಕ್ಷಿಸಿಕೊಳ್ಳಲಿಕ್ಕೆ ಹಾಗೂ ಅವರು ತಮ್ಮದೇ ಆದಂತಹ ಕೆಲವೊಂದು ಶಿಕ್ಷಣ ಸಂಸ್ಥೆಗಳನ್ನ ಅವರು ಸ್ಥಾಪಿಸಲಿಕ್ಕೆ ಅವಕಾಶವನ್ನ ನೀಡುವಂಥದ್ದು. ಅದೇ ರೀತಿ 32ನೇ ವಿಧಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಇದು ವಿಧಿ 32. ಮೂಲಭೂತ ಹಕ್ಕುಗಳಿಗೆ ತುಂಬಾ ಇಂಪಾರ್ಟೆಂಟ್ ಇದು.
ನಿಮ್ಮ ಮೂಲಭೂತ ಹಕ್ಕುಗಳಿಗೆ ಏನಾದ್ರೂ ಧಕ್ಕೆ ಆದ್ರೆ ನೀವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ನೇರವಾಗಿ ಹೋಗಬಹುದು ನಿಮ್ಮ ಮೂಲಭೂತಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ. ನಿಮ್ಮ ಮೂಲಭೂತ ಹಕ್ಕುಗಳಿಗೆ ಒಬ್ಬ ವ್ಯಕ್ತಿಯಿಂದ ಧಕ್ಕೆ ಆಗಲಿ ಅಥವಾ ಯಾವ್ದಾದ್ರು ಒಂದು ಪ್ರೈವೇಟ್ ಸಂಸ್ಥೆಯಿಂದ ಧಕ್ಕೆ ಆಗಲಿ ನೀವು ನೇರವಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಹೊರ ಹೋಗಿ ಏನ್ ಮಾಡಬಹುದು, ಅದನ್ನ ರಕ್ಷಣೆಯನ್ನ ಮಾಡ್ಕೋಬಹುದು. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ವಿಧಿಯನ್ನ ಏನಂತ ಹೇಳಿದ್ದಾರೆ, ಇದು ಈ ವಿಧಿ ಅಂದ್ರೆ ಆರ್ಟಿಕಲ್ 32 ವಿಧಿ 32 ಈ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿ ನಮ್ಮ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರುವಂತದ್ದು. ಓಕೆನಾ, ಇದಿಷ್ಟು ವಿಧಿಗಳು. ಇಲ್ಲಿ ನೆನಪಿಡಬೇಕಾದ ಕೆಲವೊಂದು ರಿಟ್ಗಳಿದೆ, ಇದನ್ನಾಗಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ವಿಧಿ 32ರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು 5 ರೀತಿಯ ರಿಟ್ಗಳನ್ನ ಹೊರಡಿಸಬಹುದು. 5 ರೀತಿಯ ರಿಟ್ಗಳನ್ನ ಹೊರಡಿಸುತ್ತೆ. ಒಂದು ಯಾವ್ದು ಅಂದ್ರೆ ಹೇಬಿಯಸ್ ಕಾರ್ಪಸ್, ಎರಡನೇದು ಮ್ಯಾಂಡಮಸ್, ಮೂರನೇದು ಪ್ರೊಹಿಬಿಷನ್, ನಾಲ್ಕನೇದು ಸರ್ಶಿಯರಿ, ಐದನೇದು ಕೋ ವಾರೆಂಟ್. ಇದನ್ನ ನೀವು ಆಲ್ಮೋಸ್ಟ್ ನನ್ನ ಪ್ರಕಾರ ನೀವೇನ್ ಮಾಡಿ ಇಂಗ್ಲಿಷಲ್ಲಿ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಏನಕ್ಕಂದ್ರೆ ಈ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೀವೇನಾದ್ರೂ ನೋಡಿದ್ದೆ ಆಗಲಿ ಎಲ್ಲಾದ್ರೂ ಸಾಲ್ವ್ ಮಾಡಿರೋದ್ರಿಂದ ಗೊತ್ತಾಗುತ್ತೆ ನಿಮ್ಗೆ. ಈ ಕನ್ನಡದಲ್ಲಿ ಕೇಳ್ತಕ್ಕಂಥದ್ದು ಕಡಿಮೆ. ಈಗ ಬಂದಿ ಪ್ರತ್ಯಕ್ಷೀಕರಣ ಅಂತ ಕೇಳಲ್ಲ, ಹೇಬಿಯಸ್ ಕಾರ್ಪಸ್ ಅಂತ. ಈಗ ಇಲ್ಲೇನ್ ನಾನು ಇದ್ರಲ್ಲಿ ಏನ್ ಕೊಟ್ಟಿದ್ದೀನಿ, ಫಾರ್ ಎಕ್ಸಾಂಪಲ್ ನಾನು ಮಾರ್ಕ್ ಮಾಡ್ತೀನಿ ಒಂದು ನಿಮಿಷ. ಈ ಹೇಬಿಯಸ್ ಕಾರ್ಪಸ್ ಅಂತ ನಾನು ಇಲ್ಲಿ ಏನ್ ಹಾಕಿದ್ದೀನಿ ಇದನ್ನೇ ಕೇಳಿರ್ತಾರ ಇಂಗ್ಲಿಷಲ್ಲೂ ಇದೇ ಇರುತ್ತೆ, ಕನ್ನಡದಲ್ಲೂ ಇದೇ ತರ ಕೇಳಿದ್ರೆ ನಿಮ್ಗೆ ಅವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದರಿಂದ ನೀವೇನ್ ಮಾಡಿ, ಈ ಕನ್ನಡದಲ್ಲಿ ಓದ್ಕೊಳ್ಳೋಕ್ಕಿಂತ ಈ ಕೆಲವೊಂದು ವರ್ಡ್ಸ್ಗಳನ್ನ ನಾನು ಎಲ್ಲಾನು ಕೇಳ್ತಿಲ್ಲ. ಈಗ ನೋಡಿ, ಇಲ್ಲಿ ರಿಟ್ಸ್ ಅಂತಿದೆ, ನಮ್ಗೆ ಕನ್ನಡದಲ್ಲಿ ರಿಟ್ ಅಂತ ಇದೇ ತರ ಬರುತ್ತೆ. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ನಿಮ್ಗೆ ರಿಟ್ಸ್ ಅಂದ್ರೆ ಕನ್ನಡದಲ್ಲೂ ರಿಟ್ ಅಂತಾನೆ ಇದೆ. ಇದು ನಿಮ್ಗೆ ಓಕೆ. ಬಟ್ ಆದ್ರೆ ಎಕ್ಸಾಂಪಲ್ ಹೇಬಿಯಸ್ ಕಾರ್ಪಸ್, ನೀವು ಇಂಗ್ಲಿಷ್ ಅಲ್ಲಿ ಹೇಬಿಯಸ್ ಕಾರ್ಪಸ್ ಅಂತಿದೆ, ಅದನ್ನ ಕನ್ನಡಕ್ಕೆ ಕನ್ವರ್ಟ್ ಮಾಡಿದ್ರೆ ಅದು ಹೇಬಿಯಸ್ ಕಾರ್ಪಸ್ ಅಂತಾನೆ ಬರುತ್ತೆ. ನಿಮಗೆ ಬಂದಿ ಪ್ರತ್ಯಕ್ಷೀಕರಣ ಅಂತ ಹಾಕಿಲ್ಲ ಅಲ್ಲಿ. ಅದರಿಂದ ನಾನು ಏನ್ ಹೇಳಿದ್ರೆ ಹೇಬಿಯಸ್ ಕಾರ್ಪಸ್ ನ ಇಂಗ್ಲಿಷ್ ಅಲ್ಲಿ ಹೇಬಿಯಸ್ ಕಾರ್ಪಸ್ ಅಂತಾನೆ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇದು ಬೆಸ್ಟ್ ವೇ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಮಾಡಿದ್ರೆ ತಪ್ಪಿಸುತ್ತೆ. ಈ ಮ್ಯಾಂಡಮಸ್ ಅಂತಾನೆ ಇದೆ, ಈ ಪ್ರೊಹಿಬಿಷನ್ ಅಂದ್ರೆ ಪ್ರೊಹಿಬಿಷನ್ ಅಂತಾನೆ ಇದೆ, ಸರ್ಶಿಯೋರರಿ ಅಂದ್ರೆ ಸರ್ಶಿಯೋರರಿ ಅಂತಾನೆ ಇದೆ, ನೆಕ್ಸ್ಟ್ ಕೋವಾರೆಂಟ್ ಅಂತ ಕೋವಾರೆಂಟ್ ಅಂತಾನೆ ಇದೆ. ಇಲ್ಲಿ ಸರ್ಟಿಯೋರರಿ ಅಂತ ಆಗಿದೆ, ನಮ್ಮ ಅಸಿಸ್ಟೆಂಟ್ಗಳು ಯಾರೋ ತಪ್ಪು ಮಾಡಿದ್ದಾರೆ, ಟೈಪ್ ಮಾಡ್ಲಿಕ್ಕೆ ತಪ್ಪು ಮಾಡಿದ್ದಾರೆ. ಓಕೆ ಇರ್ಲಿ, ಯಾರು ಸಹ ಅನ್ಯತಾ ಭಾವಿಸ್ಬೇಡಿ, ಅದು ಸರ್ಶಿಯೋರರಿ. ಈ ರೀತಿ ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇದು ಬೆಸ್ಟ್, ನಿಮ್ಗೆ ಬೆಸ್ಟ್ ವೇ ಆಫ್ ಟು ನಿಮ್ಗೆ ಅದನ್ನ ಏನ್ ಮಾಡ್ಕೊಳ್ಳಿಕ್ಕೆ ನೆನ್ಪಿಟ್ಕೊಳ್ಳಿಕ್ಕೆ ಇದಾಗುತ್ತೆ. ಓಕೆನಾ, ಅದರಿಂದ ಅದೇ ರೀತಿ ಈಗ ನೆಕ್ಸ್ಟ್ ನಮ್ಮಿದಕ್ಕೆ ಬಂದ್ಬೋಣ. ಈಗ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ನಾವು ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ನಾವು ಮ್ಯಾಗಝಿನ್ ಅನ್ನ ರಿಲೀಸ್ ಮಾಡಿದ್ದೀವಿ. ಜನವರಿ ತಿಂಗಳಲ್ಲಿ ನಾವೇನ್ ಮಾಡಿದೀವಿ, ಮ್ಯಾಗಝಿನ್ ಅನ್ನ ರಿಲೀಸ್ ಮಾಡಿದೀವಿ. ಈ ಮ್ಯಾಗಝಿನ್ ನಿಮ್ಗೆ ಜನವರಿ 2ಕ್ಕೆ ಈಗ ಆಲ್ರೆಡಿ ರಿಲೀಸ್ ಆಗಿದೆ. ನಿಮ್ಗೇನಾದ್ರೂ ಈ ಮ್ಯಾಗಝಿನ್ ಬೇಕು ಅಂದ್ರೆ ನೀವು ನಮಗೆ 100 ರೂಪಾಯಿಗಳ ದುಡ್ಡನ್ನ ಹಾಕಬೇಕಾಗಿಲ್ಲ. ನೀವು ಉಚಿತವಾಗಿ ಏನ್ ಮಾಡಬಹುದು, ನಮ್ಮ ಮ್ಯಾಗಝಿನ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ, ಉಚಿತವಾಗಿ ನಮ್ಮ ಮ್ಯಾಗಝಿನ್ ಸ್ಟೂಡೆಂಟ್ಸ್ ಗಳಿಗೆ ನಮ್ಮ ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದ ಇದು ಸಿಗ್ತಾ ಇರುವಂತದ್ದು. ಅದೇ ರೀತಿ ನಮ್ಮ ಟೀಮ್ಗಳೆಲ್ಲ ಒಳ್ಳೊಳ್ಳೆ ಇವರೇ ಇದ್ದಾರೆ. ಓಕೆ, ನಮ್ಮ ಟೀಮ್ ಏನಿದೆ ಎಲ್ಲರೂ ಕೂಡ ಒಳ್ಳೆ ಎಜುಕೇಟೆಡ್ ಟೀಮೇ ಇದೆ. ಎಲ್ಲ BE BTech ಮತ್ತೆ ಕೆಲವು ಒಂದಿಬ್ರು ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಅದೇ ರೀತಿ ಒಬ್ರು MSc B.Ed ಮಾಡಿ ಈ ಸರಿ ಟೆಟ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಈ ತರ ನಮ್ಮ ಟೀಮ್ ಇದೆ. ಇದರಿಂದ ಒಳ್ಳೆ ಕ್ವಾಲಿಟಿ ಆಫ್ ಮ್ಯಾಗಝಿನ್ ಅನ್ನು ನಾವು ರೆಡಿ ಮಾಡಿ ಇವತ್ತು ನಿಮ್ಗೆ ಕೊಡ್ತಾ ಇರುವಂತದ್ದು. ನಿಮ್ಗೆ ಏನಾದ್ರೂ ಮ್ಯಾಗಝಿನ್ ಬೇಕು ಅಂದ್ರೆ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಏನಾದ್ರೂ ಸಿಗ್ಲಿಲ್ಲ ಮ್ಯಾಗಝಿನ್ ಅಂದ್ರೆ ನೀವೇನ್ ಮಾಡಿ, ನೇಮ್ ನ ಕ್ಲಿಕ್ ಮಾಡಿ, ಸ್ಪರ್ಧಾ ವಿನಯ ನೇಮ್ ನ ಕ್ಲಿಕ್ ಮಾಡಿ. ಆ ನೇಮ್ ಕ್ಲಿಕ್ ಮಾಡಿದ್ರೆ ನನ್ನ ನೇಮ್ ತೋರಿಸುತ್ತಲ್ಲಿ. ಆ ನೇಮ್ಗೆ ನಾನು ನೇಮ್ ಕ್ಲಿಕ್ ಮಾಡಿ ಮೆಸೇಜ್ ಮಾಡಿ, ನಾನಾದ್ರೂ ಹಾಕ್ತೀನಿ. ನಮ್ಮ ರಮೇಶ್ ಅವರು ಇದ್ದಾರೆ, ನಮ್ಮ ರಮೇಶ್ ಅವರು ಕೂಡ ನಿಮ್ಗೆ ಮ್ಯಾಗಝಿನ್ ನ ಫಾರ್ವರ್ಡ್ ಮಾಡ್ತಾರೆ. ಓಕೆನಾ, ನೀವು ಅಕಸ್ಮಾತ್ ನಿಮ್ಗೆ ಏನಾದ್ರೂ ಡೌಟ್ಗಳಿದ್ರೆ ಅಲ್ಲಿ ಗಣೇಶ್ ಅಂತಿದ್ದಾರೆ, ಅವರು UPSC ಮತ್ತು KPSC ಮೆಂಟರ್. ಓಕೆನಾ, ಅವ್ರಿಗೂ ಕೂಡ ಮೆಸೇಜ್ ಮಾಡಿದ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತಾರೆ. ಓಕೆನಾ, ಮ್ಯಾಗಝಿನ್ ಬೇಕಾದ್ರೆ ಇದು ಮಾಡಿ. ಅದೇ ರೀತಿ ನಮ್ಮ ಸ್ಪರ್ಧಾ ವಿನಯ ಎಜುಕೇಟರ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಪೇಜು ಕೂಡ ಇದೆ, ಅದರಲ್ಲಿ ಡೈಲಿ ಜನರಲ್ ನಾಲೆಡ್ಜ್ ಹಾಗೂ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನೀವು ಅಲ್ಲೂ ಕೂಡ ವಿಸಿಟ್ ಮಾಡಬಹುದು. ಅದೇ ರೀತಿ ನಮ್ದು ಟ್ವಿಟರ್ ಇದೆ, ಟ್ವಿಟರ್ ಕೂಡ ಸ್ಪರ್ಧಾ ವಿನಯ ಎಜುಕೇಟರ್ ಅಂತಿದೆ. ಲಿಂಕ್ಡ್ಇನ್ ಕೂಡ ಇದೆ. ನಿಮ್ಗೆ ಯಾವುದು ಪ್ಲಾಟ್ಫಾರ್ಮ್ ಇದೆ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ನಮ್ದು ಪೇಜ್ ಇದೆ. ನೀವು ಹೋಗಿ ಇದು ಮಾಡ್ಕೊಂಡು ನಿಮ್ ಜನರಲ್ ನಾಲೆಡ್ಜ್ ಎಲ್ಲಿ ಬೇಕು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟು ಒಂದು ಮೂಲಭೂತ ಹಕ್ಕುಗಳ ಬಗ್ಗೆ ಒಂದಷ್ಟು ಸಿಂಪಲ್ ಆಗಿರ್ತಕ್ಕಂಥ ಮಾಹಿತಿ. ಅದೇ ರೀತಿ ಇವತ್ತಿನ ತರಗತಿಯನ್ನು ಮುಗಿಸೋಣ. ನಾಳೆ ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.